ಅಪ್ಪ ನಿಮ್ದೇನೇ ಮಾತುಕತೆ ಇರಲಿ ನಮ್ಮನೆ ಹೋಗಿ ಕೂತ್ ಮಾತಾಡೋಣ. ಅದ್ಬಿಟ್ಟು ಅವ್ರ ಮನೇಲಿ ಮಾತಾಡೋದು ಏನ್ ಚಂದ ಹೇಳಿ. ಮುಚ್ಚಲ ಬಾಯಿ, ಯಾವ್ದ್ಲ ನಮ್ಮನೆ? ಯಾವತ್ ನನ್ನ ಸೊಸೆಗೆ ಆ ಮನೇಲಿ ಜಾಗ ಇಲ್ಲ ಅಂತ ಗೊತ್ತಾಯ್ತೋ ಆವತ್ತೇ ನಮಗೂ ಆ ಮನೆ ಕದ ಮುಚ್ಚೋಯ್ತು. ನೀನೇ ನನ್ನ ಮಗ ಅಲ್ಲ ಅಂದಮೇಲೆ ಆ ಮನೆ ನಮ್ದಾಗಕ್ಕೆ ಹೆಂಗ್ ಸಾಧ್ಯ? ಕಷ್ಟಕಾಲಕ್ಕೆ ಆಶ್ರಯ ಕೊಟ್ಟವರು ನಮ್ಮವ್ರು ಆಗ್ತಾರೆ. ಅಪ್ಪ ಅಮ್ಮನ ಜೀವ ಹಿಂಡವ್ರಲ್ಲ. ಈ ಮನೆಗೆ ಇವ್ರು ಯಾರು ಹೊರಗ್ನವ್ರಲ್ಲಪ್ಪ. ಅದೇನಿದ್ರು ಇಲ್ಲೇ ಮಾತಾಡ್ತಾರೆ. ಬೇಕಾದ್ರೆ ನೀನು ಒಳಗ್ ಬಂದು ಕೂತ್ಕೋ. ನೋ ಗ್ಯಾರಿ, ನಾವಿಲ್ಲೇ ಇರೋಣ. ಅಯ್ಯೋ ಬೇಡಮ್ಮ ಬೇಡ, ಅಂತ ತಪ್ಪು ಮಾಡಕ್ ಹೋಗ್ಬೇಡ. ಆಮೇಲೆ ಇಡೀ ಮನೆಗೆ ಗಂಜಲ ಹಾಕಿ ಶುದ್ಧಿ ಮಾಡ್ಬೇಕಾಗತ್ತೆ. ನೋಡಿದೆ ಗ್ಯಾರಿ, ಹೆತ್ತು ಮಗ ನೆಮ್ಮದಿ ಕೊಡ್ತಲ್ಲ ಅಂತ ಹೇಳ್ತಾ ಇದಾರೆ. ಇವ್ರು ಯಾವತ್ತಾದ್ರೂ ಹೆತ್ತು ಮಗಗೆ ಗೌರವ ಕೊಡ್ತಾ ಇದಾರ? ಶಬಾಷ್. ಗೃಹ ಪ್ರವೇಶ ಮಾಡೋವಾಗ ಮನೆ ಒಳಗಡೆ ಗೋಮಾತನ್ನು ನುಗ್ಗಿಸ್ತಾರಿಯೇ ಹೊರತು ಹೊಂದಿನ ನುಗ್ಸೋದಿಲ್ಲ. ಅವರವರಿಗೆ ಅವರವ್ರದೇ ಆದಂತ ಒಂದು ಗೌರವ ಇರುತ್ತೆ. ಕಡೆ ಪಕ್ಷ ಗೌರವ ಉಳಿಸ್ಕೊಳ್ಳೋದಕ್ಕೆ ಅರ್ಹತೆ ಇಲ್ಲದ ಮೇಲೆ ಅವ್ರಿಗೆ ಗೌರವ ಯಾಕೆ ಕೊಡಬೇಕು? ಅವ್ರವ್ರ ಯೋಗ್ಯತೆಗೆ ತಕ್ಕ ಹಾಗೆ ಗೌರವ ಸಿಗುತ್ತೆ. ರೀ ಬಿಡಿ ಆ ಮಾತನ್ನ. ನೀವು ಏನು ಹೇಳ್ಬೇಕು ಅಂತಿದ್ದೀರೋ ಅದನ್ನ ಹೇಳಿ. ಹೌದು ಮಾವಯ್ಯ, ಕೊಚ್ಚೆ ಕಲ್ಲಾಕೋ ಕೆಲಸ ನಮ್ಗೆ ಯಾಕೆ? ನೀವದೇನು ಹೇಳ್ಬೇಕು ಅಂತ ಬಂದಿದ್ರು ಅದನ್ನ ಹೇಳಿ. ಆಗ್ಲಮ್ಮ, ನಾನು ಆಗ್ಲೇ ಹೇಳ್ದಾಗೆ ಹಿರಿಯರಾಗಿ ನಮ್ದು ಕೆಲವು ಜವಾಬ್ದಾರಿಗಳಿರ್ತವೆ. ಆ ಜವಾಬ್ದಾರಿಯಿಂದ ನಾವಿವತ್ತು ಮುಕ್ತರಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇಲ್ಲಿಗೆ ಬಂದಿದ್ದೀವಮ್ಮ. ಗ್ಯಾರಿ, ಹಾಗಂದ್ರೆ ಬಂದಿರೋದು ಆಸ್ತಿ ಬಗ್ಗೆನೇ ಮಾತಾಡೋದಕ್ಕಲ್ವಾ? ಸ್ನೇಹ ಪ್ಲೀಸ್, ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀಯಾ? ಪ್ಲೀಸ್ ಕೀಪ್ ಕ್ವೈಟ್. ಇದು ನಮ್ಮೂರಿನಲ್ಲಿರೋ ನನಗೆ ಸಂಬಂಧಪಟ್ಟಿದ್ದ ಆಸ್ತಿಗಳ ಪತ್ರ. ಅಪ್ಪ, ಈಗ ಯಾಕೆ ಆಸ್ತಿ ಬಗ್ಗೆ ಮಾತು? ಅದೆಲ್ಲ ಏನೂ ಬೇಡ.